1 ಲೀಟರ್ ಪೆಟ್ರೋಲ್ 82 ರೂಪಾಯಿಗೆ ಸಿಗ್ತಾ ಇದೆಯಾ? ಏನಿದು E85 ಪೆಟ್ರೋಲ್, E100 ಬೇರೆ ಬರ್ತಾ ಇದೆಯಂತೆ. ಅಂದ್ರೆ ಪೆಟ್ರೋಲ್ ರೇಟ್ ಇನ್ನೂ ಕಡಿಮೆ ಆಗುತ್ತಾ? ಈ ಸೆಂಟ್ರಲ್ ಮಿನಿಸ್ಟರ್ ಹೇಳಿದ್ರಲ್ಲ ಆತರ 15 ರೂಪಾಯಿ ಲೀಟರ್ ಪೆಟ್ರೋಲ್ ಕಾ ಭಾವ ಹೋಗಾ. 15 ರೂಪಾಯಿಗೆ 1 ಲೀಟರ್ ಪೆಟ್ರೋಲ್ ಸಿಗುತ್ತಾ? E20 ಅಂದ್ರೇನು, E30 ಅಂದ್ರೇನು, E85 ಅಂದ್ರೇನು, E100 ಅಂದ್ರೇನು? ಕೊನೆವರೆಗೂ ವಿಡಿಯೋ ನೋಡಿ ಫುಲ್ ಡೀಟೇಲ್ಸ್ ಕೊಡ್ತೀನಿ. 2025 ಲಾಂಚ್ ಆಗಿರೋ E20 ಪೆಟ್ರೋಲ್ಗೆ ನಾವೆಲ್ಲ ಇನ್ನೂ ಅಡ್ಜಸ್ಟ್ ಆಗಿಲ್ಲ. ಫಸ್ಟ್ ಆಫ್ ಆಲ್ E20 ಅಂದ್ರೇನು? E20 ಪೆಟ್ರೋಲ್ ಅಂದ್ರೆ ನೀವು 1 ಲೀಟರ್ ಪೆಟ್ರೋಲ್ ತಗೊಂಡ್ರೆ ಅದರಲ್ಲಿ 80% ಪೆಟ್ರೋಲ್ ಇರುತ್ತೆ, ಇನ್ನು 20% ಎಥನಾಲ್ ಇರುತ್ತೆ. ಎಥನಾಲ್ ಅಂದ್ರೇನು? ಎಥನಾಲ್ ಅಂದ್ರೆ ಬಯೋಫ್ಯೂಯಲ್. ಇದನ್ನ ರೈತರು ಬೆಳೆಯುವಂತ ಮೆಕ್ಕೆಜೋಳ, ಶುಗರ್ ಕೇನು, ರೈಸು ಇದರಿಂದ ಪ್ರೊಡ್ಯೂಸ್ ಮಾಡ್ತಾರೆ. ಇದರಿಂದ ಕ್ರೂಡ್ ಆಯಿಲ್ ಇಂಪೋರ್ಟ್ ಕಡಿಮೆ ಆಗುತ್ತೆ, ಮತ್ತೆ ರೈತರು ಬೆಳೆಯುವಂತ ಬೆಳೆಗೆ ಬೆಲೆ ಸಿಗುತ್ತೆ ಅಂತ ಹೇಳ್ತಾರೆ. E20 ಪೆಟ್ರೋಲ್ ನ ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡೋದಕ್ಕೆ 2030 ಟಾರ್ಗೆಟ್ ಮಾಡ್ಕೊಂಡಿದ್ರು. ಆದ್ರೆ ಇದನ್ನ 5 ಇಯರ್ ಪ್ರೀಪೋನ್ ಮಾಡ್ಕೊಂಡ್ರು. ಇವಾಗ ಸದ್ಯ ನಮ್ಮಲ್ಲಿರುವಂತ ವೆಹಿಕಲ್ ಗಳು ಸಪೋರ್ಟ್ ಮಾಡೋದು E5 ಇಂದ E10 ಪೆಟ್ರೋಲ್ ಮಾತ್ರ. 2023 ಆದ್ಮೇಲೆ ಇಂಡಿಯಾದಲ್ಲಿ E20 ಪೆಟ್ರೋಲ್ ಸಪೋರ್ಟ್ ಮಾಡುವಂತ ವೆಹಿಕಲ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಶುರು ಮಾಡಿದ್ರು. ಅಂದ್ರೆ E20 ಪೆಟ್ರೋಲ್ ಸಪೋರ್ಟ್ ಮಾಡದಿರುವಂತ ವೆಹಿಕಲ್ ಗಳು ಏನಾಗಬಹುದು? ಮೈಲೇಜ್ ಇಶ್ಯೂ ಬರ್ಬೋದು, ಇಂಜಿನ್ ಇಶ್ಯೂ ಬರ್ಬೋದು, ಕಂಬಷನ್ ಇಶ್ಯೂ ಬರ್ಬೋದು. E20 ಪೆಟ್ರೋಲ್ ನಮ್ಮ ವೆಹಿಕಲ್ ಗಳು ತಡ್ಕೊಳಕ್ ಆಗ್ತಾ ಇಲ್ಲ. ಆಲ್ರೆಡಿ ಇವರು E30 ಪೆಟ್ರೋಲ್ ನ ಮ್ಯಾಂಡೇಟ್ ಮಾಡ್ತಿದ್ದಾರೆ. ಇದರಿಂದ ರೈತರಿಗೆ ಏನಾದ್ರು ಒಳ್ಳೇದಾಯ್ತಾ? ಕಬ್ಬಿಗೆ ಏನಾದ್ರು ಬೆಲೆ ಸಿಕ್ತಾ? ಮೆಕ್ಕೆಜೋಳಕ್ಕೆ ಬೆಲೆ ಸಿಕ್ತಾ? ರೈಸ್ಗೆ ಏನಾದ್ರು ಬೆಲೆ ಸಿಕ್ತಾ? ಅದ್ ಬಿಡಿ, ಅಟ್ಲೀಸ್ಟ್ ನಮ್ಗಾದ್ರೂ ಪೆಟ್ರೋಲ್ ರೇಟ್ ಕಡಿಮೆ ಆಯ್ತಾ? ಮತ್ತೆ ಇದರಿಂದ ಯಾರಿಗೆ ಅಡ್ವಾಂಟೇಜ್ ಇದೆ? ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಒಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡ್ ಬನ್ರಿ. 20% ethanol petrol blending is something which the government is now trying to experiment. ನೋಡಿದ್ರಲ್ಲ, ಕೋರ್ಟ್ ಅಲ್ಲಿ ಗೌರ್ಮೆಂಟ್ ಕಡೆಯಿಂದ ಏನ್ ಹೇಳ್ತಾ ಇದಾರೆ ಗೊತ್ತಾ? ಎಕ್ಸ್ಪೆರಿಮೆಂಟ್ ಮಾಡ್ತಾವ್ರಂತೆ ನಮ್ ಗಾಡಿಗಳ ಮೇಲ್ಗಡೆ. ಎಕ್ಸ್ಪೆರಿಮೆಂಟ್ ಲಕ್ಷಾನ್ಗಟ್ಲೆ ದುಡ್ಡು ಹಾಕಿ ರೋಡ್ ಟ್ಯಾಕ್ಸ್ ಗಳು ಕಟ್ಟಿ ಇವ್ರಿಗೆ ನಮ್ ಗಾಡಿ ಲ್ಯಾಬ್ ರಾಡ್ ತರ ಕಾಣ್ತಾರೆ. ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ರಂತೆ ನಮ್ ಗಾಡಿ ಮೇಲ್ಗಡೆ. ಎಕ್ಸ್ಪೆರಿಮೆಂಟ್ ರೀ ಸ್ವಾಮಿ, ಎಕ್ಸ್ಪೆರಿಮೆಂಟ್ ಮಾಡಾಗಿದ್ರೆ ಯಾವ ತರ ಲೋಕಲ್ ಡಮ್ಮಿ ಗಾಡಿಗಳು ತಗೊಂಡು ಲ್ಯಾಬ್ ಅಲ್ಲಿ ಇಟ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ರಿ. ನಾವು ತಿಕ್ಕ ಬಗ್ಸಿ ದುಡ್ದಿ ತಗೊಂಡಿರೋ ಗಾಡಿ ಮೇಲೆ ಹಾಕಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀರಾ ನೀವು? ನಾವೇನ್ ಬಿಟ್ಟಿ ಬಿದ್ದಿದೀವ ನಿಮ್ಗೆ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ? इथेनॉल के कारण कोई गाड़ी खराब नहीं होती और ऐसा कोई प्रमाण नहीं. पूरा देश की गाड़ी को खत्म कर दिया नितिन गडकरी ने. ಹಳೆ ಗಾಡಿಗಳು BS3 BS4 ಜಮಾನದ ಗಾಡಿಗಳ ಮೇಲ್ಗಡೆ ಮ್ಯಾನುಫ್ಯಾಕ್ಚರರ್ ಹೇಳ್ತಾ ಇದ್ದಾನೆ E20 ಹಾಕಂಗಿಲ್ಲ ಅಂತ. ಬುಕ್ಲೆಟ್ ಅಲ್ಲಿ ಬರ್ದಿರ್ತಾನೆ E20 ಹಾಕಂಗಿಲ್ಲ ಅಂತ. ಹಳೆ ಗಾಡಿಗಳ ಕತೆ ಏನಾಗ್ಬೇಕು? ಅದಕ್ಕೆ ಯಾಕ್ರಿ ಫೋರ್ಸ್ಫುಲ್ ಆಗಿ E20 ಹಾಕೊಂತೀರಾ ನಮ್ಗೆ? ನೀವು ಮಿನಿಸ್ಟರ್ ಸೈಂಟಿಸ್ಟ್ ಅಲ್ಲ, ನೀವೇ ನಿಮ್ಮ ಆಫೀಸ್ ಅಲ್ಲಿ ಕುತ್ಕೊಂಡು R&D ಮಾಡಿ ಹೇಳ್ತಾ ಇದ್ದೀರಾ E20 ಹಾಕ್ಬೋದು ಹಳೆ ಗಾಡಿಗೆ ಅಂದ್ಬಿಟ್ಟು. ಈ ಪೆಟ್ರೋಲಿಯಂ ಇಂಡಸ್ಟ್ರಿಯಲ್ಲಿ ಎಕ್ಸ್ಪರ್ಟ್ ಇದಾರಲ್ಲ, ಅವ್ರು ಏನ್ ಹೇಳ್ತಾರೆ ಕೇಳ್ರಿ. Obviously, ethanol has a lower mileage, so it has 30% less mileage in the chemical form. ಕೇಳಿದ್ರಲ್ಲ, 30% ಮೈಲೇಜ್ ಬೀಳ್ತೈತೆ ಕೆಳಗಡೆ E20 ಪೆಟ್ರೋಲ್ ಹಾಕೋದ್ರಿಂದ. ಯಾರಿಗೆ ಕೊಡ್ತಾರ ದುಡ್ಡು? ಅದಕ್ಕೆ ಮೈಲೇಜ್ ಬರ್ತಲ್ಲ ಗುರು. ನನ್ ಗಾಡಿ ಆಕ್ಟಿವ್ ನೋಡಿದ್ರೆ ಅದು ಮೈಲೇಜ್ ಇಲ್ಲ. ಗಬ್ಬೆ ತೊಗ್ತಾವ್ ಗಾಡಿಗಳು E20 ಇಂದ. ಪೆಟ್ರೋಲ್ ದುಡ್ಡು ಕಮ್ಮಿ ಮಾಡಿದ್ರೆ ನೀವು E20 ಹಾಕಿದ್ಮೇಲೆ ಹೇಳ್ಬಿಟ್ಟು ದೊಡ್ಡದಾಗಿ E20 ಹಾಕ್ಬಿಟ್ರೆ ಪೆಟ್ರೋಲ್ ದುಡ್ಡು ಕಮ್ಮಿ ಮಾಡ್ತೀರಿ ಅಂತ ಎಲ್ರಿ ಕಮ್ಮಿ ಆಗಿದೆ. ಪೆಟ್ರೋಲ್ ದುಡ್ಡು ಜಾಸ್ತಿ ಆಗ್ತಾ ಇದೆಯಲ್ರಿ. ಸಾಲ್ದಂತ ಗಾಡಿ ಬೇರೆ ಹಾಳು ಮಾಡ್ತಾ ಇದ್ದೀರಾ. E20 ಕಂಪ್ಲೇಂಟ್ ಇಲ್ದರ ಗಾಡಿಗಳು, ಎಸ್ಪೆಷಲಿ ಸ್ವಲ್ಪ ಹಳೆ ಗಾಡಿಗಳಿಗೆ E20 ಪೆಟ್ರೋಲ್ ಹಾಕೋದ್ರಿಂದ ಏನಾಗುತ್ತೆ ಗೊತ್ತಾ? ರಬ್ಬರ್ ಹೋಸಸ್ ಎಲ್ಲ ಡಮಾರ್ ಆಗೋಗುತ್ತೆ ಗಾಡಿಲಿರೋದು. ಫ್ಯೂಯಲ್ ಸಿಸ್ಟಮ್ ಡಮಾರ್, ಫ್ಯೂಯಲ್ ಟ್ಯಾಂಕ್ ಒಳಗಡೆ ಅದ್ರ ಕೆಳಗೆಲ್ಲ ಫುಲ್ ರಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಓವರ್ ಟೈಮ್ ಇಂಜಿನ್ ಡಿಗ್ರೇಡ್ ಆಗೋಗಿ ಗಾಡಿ ಹಾಳಾಗೋಗುತ್ತೆ. ನಾವು ಓಟ್ ಹಾಕಿರೋದು ಕಾಮನ್ ಮ್ಯಾನ್ ಮಾತು ಕೇಳಿ ಅಂತ. ನಿಮ್ಗೆ ಇಷ್ಟ ಬಂದಂಗ್ ಮಾಡೋದಲ್ಲ. ನಾವು ಬಡ್ಕೊಳ್ತಾ ಇದಾರೆ ಎಲ್ರು ಇಂಟರ್ನೆಟ್ ಅಲ್ಲಿ E20 ಹಾಳಾಗ್ತಿದೆ ಗಾಡಿ ಅಂದ್ಬಿಟ್ಟು. ಈ ಅಪ್ಪ ಕೂತ್ಕೊಂಡು ಮಿನಿಸ್ಟರ್ ಏನು ಆಗ್ತಾ ಇಲ್ಲ, ಕರೆಕ್ಟ್ ಆಗೇ ಇದೆ, ತೋರ್ಸ್ಬಿಡು ಒಂದ್ ಗಾಡಿ. सब झूठा प्रचार करते, कोई इथेनॉल से कोई नुकसान नहीं हुआ है. ಬಿದ್ದಿದೆ ಹೋಗ್ರಿ ಕೆಲಸದಲ್ಲಿ ನೋಡ್ರಿ ಎಷ್ಟು ಗಾಡಿಗಳೆಲ್ಲ ಹಾಳಾಗ್ತಾ ಇದೆ ಅನ್ಬಿಟ್ಟು. ಒಂದ್ ಮೆಕ್ಯಾನಿಕ್ಸ್ ಕೇಳ್ರಿ ಹೇಳ್ತಾರ ನಿಮ್ ಮುಖದ ಮೇಲ್ಗಡೆ ಎಷ್ಟು ಗಾಡಿ ಹಾಳಾಗ್ತಿದೆ, ಎಷ್ಟು ಫ್ಯೂಯಲ್ ಟ್ಯಾಂಕ್ ಗಳು ಹಾಳಾಗ್ತಾ ಇದೆ ಅನ್ಬಿಟ್ಟು. ಕಷ್ಟ ಬಿದ್ದಿ ಬೆವರು ಸುರಿಸಿ ದುಡ್ದು ತಗೊಂಡಿರೋ ಗಾಡಿಗಳು ಇವೆಲ್ಲ. ನಿಮ್ ಮನೆಯವರು ನಿಮ್ ಮಕ್ಕಳು ಉದ್ದಾರ ಹಾಕಲ್ಲ ತಗೊಂಡಿರೋದು ಗಾಡಿ. ಯಾವ್ದಾದ್ರು ಪೆಟ್ರೋಲ್ಗಳು ಹಾಕ್ಸಿ ನೀವು ಉದ್ದಾರ ಹಾಕಲ್ಲ ಈ ಗಾಡಿ ತಗೊಂಡಿರೋದು ನಾವು. ನೀವು ಹಾಕೊಂಡು ಸಾಯ್ರಿ E20 E30 E40 E100 E200. ನಮ್ಗೆ E10 ಕೊಡ್ರಿ, ಫುಲ್ ಪ್ಯೂರ್ ಪೆಟ್ರೋಲ್ ಕೊಡ್ರಿ ನಮ್ಗೆ. ಎಲ್ಲದಕ್ಕೊಂದು ಸ್ಯಾಚುರೇಷನ್ ಪಾಯಿಂಟ್ ಅಂತ ಇರುತ್ತೆ. ಈ ಪೆಟ್ರೋಲ್ ವಿಚಾರದಲ್ಲಿ ಸ್ಯಾಚುರೇಷನ್ ಪಾಯಿಂಟ್ ಮೀರ್ ಹೋಗ್ಬಿಟ್ಟಿದೆ. ಜನಗಳಿಗೆ ಎಷ್ಟು ಕೋಪ ಇದೆ ಅಂದ್ರೆ ನಿಮ್ ಮೇಲೆ. ನನ್ ಮಗಂದು ಮಾರ್ಕೊಳ್ರಿ ಇನ್ನು ಓಟು. ನೀವ್ ಇನ್ನು 2,000 ರೂಪಾಯಿಗೆ ಬಿರಿಯಾನಿಗೆ ಮಾರ್ಕೊಂಡು ಸಾಯ್ರಿ ಓಟ್ಗಳನ್ನ. ಎಲ್ಲರಿಗೂ ನಮಸ್ಕಾರ. ಮೊನ್ನೆ ಒಂದು ವಿಡಿಯೋ ಮಾಡಿದೆ E20 ಬಗ್ಗೆ. ಇದು E20 ಇನ್ನೊಂದು ವಿಡಿಯೋ ಯಾಕೆ ಮಾಡ್ತಾ ಇದೀವಿ ಅಂದರೆ, ಇದು ನೋಡಿ 1.5 ತಿಂಗಳು ಟ್ರಾಟಲ್ ಬಾಡಿ. ಇದು ಹಳೇದು, ಇದು ಹೊಸದು ಹಾಕೋರೆ. ಹೊಸದು ಹಾಕ್ಬಿಟ್ಟು ಇವಾಗ ಟ್ರಾಟಲ್ ಬಾಡಿ ಇಶ್ಯೂ ಬಂದ್ಬಿಡೈತೆ, ಸೆನ್ಸರ್ ಪ್ರಾಬ್ಲಮ್ ಬಂದೈತೆ. E20 ಇಂದ ಎಷ್ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಫೆಕ್ಟ್ ಆಗೈತೆ ಅಂದರೆ, ಗಾಡಿ ಇಟ್ಕೊಂಡಿರೋರಿಗೆ, ಅದು ಪ್ರೀಮಿಯಮ್ ಇರಲಿ ಅದು ನಾರ್ಮಲ್ ಇರಲಿ, ಇದರಿಂದ ಏನೇನು ಸಮಸ್ಯೆ ಅಂತ ಮೊನ್ನೆ ಇಂಜಿನ್ ಬಗ್ಗೆ ಹೇಳಿದ್ದೆ. ಫ್ಯೂಲ್ ಪಂಪು ತುಂಬ ಜಲ್ದಿ ಹೋಗ್ಬಿಡುತ್ತೆ, ಇಂಜೆಕ್ಟ್ರ್ ಹೋಗ್ಬಿಡುತ್ತೆ, ಟ್ರಾಟಲ್ ಬಾಡಿ ಹೋಗ್ಬಿಡುತ್ತೆ, ಓಟು ಸೆನ್ಸರ್ ಒಂದೊಂದು ಟೈಮ್ ಹೋಗ್ಬಿಡುತ್ತೆ. ಇದೆಲ್ಲ ನಾವು ಡೈಲಿ ಟು ಡೈಲಿ ಫೇಸ್ ಮಾಡ್ತಾ ಇರೋ ಕಂಪ್ಲೇಂಟ್ಗಳು. ಯಾಕಂದರೆ ಗಾಡಿ ಕೆಲವೊಬ್ಬರು ಮೈಂಟೈನ್ ಮಾಡಿನೂ E20 ಪೆಟ್ರೋಲ್ ಹಾಕಿ ಇಷ್ಟೆಲ್ಲ ಪ್ರಾಬ್ಲಮ್ ಫೇಸ್ ಮಾಡೋಂಗಿದ್ರೆ ಆ ಕಸ್ಟಮರ್ಗೆ ಬೇಜಾರಾಗ್ಬಿಡುತ್ತೆ. ನಮ್ಮಲ್ಲಿ ಕಂಪ್ಲೇಂಟ್ ಬರ್ತಾ ಇರುತ್ತೆ, ಸುಮಾರು ಕಂಪ್ಲೇಂಟ್ ಬರ್ತಾ ಇರುತ್ತೆ.
ಮೂರೇ ಇಶ್ಯೂ ಸರ್, ಗಾಡಿಯಲ್ಲಿ ಪಿಕಪ್ ಇಲ್ಲ, ಮೈಲೇಜ್ ಇಲ್ಲ, ಗಾಡಿ ಓವರ್ ಹೀಟ್ ಆಗ್ತೈತೆ. ಅದೊಂದೇ ಈ ವಿಡಿಯೋ ಬಂದ್ಬಿಟ್ಟು ಗೊತ್ತಾಗಬೇಕು E20 ಏನೇನು ಪ್ರಾಬ್ಲಮ್ ಬರುತ್ತೆ, ಏನೇನು ಇಶ್ಯೂ ಬರುತ್ತೆ ಅಂತ. ಕೈಯಲ್ಲೇ ನಮ್ಮ ಮೆಕ್ಯಾನಿಕ್ ಕೈಯಲ್ಲೇ ಒಂದೊಂದು ಟೈಮ್ ಅರ್ಥ ಆಗಲ್ಲ. ಸೇಫಾಗಿ ಟ್ರೈ ಮಾಡಿ. ಥ್ಯಾಂಕ್ ಯು. ಈ E20 ಫ್ಯೂಯಲ್ ನಿಮ್ಮ ವೆಹಿಕಲ್ ನ ಮೇಲೆ ಡ್ರಾಪ್ ಮಾಡೋದಷ್ಟೇ ಅಲ್ಲದೆ ನಿಮ್ಮ ವೆಹಿಕಲ್ ನ ಇಂಜಿನ್ ಏನಾದರೂ ಡ್ಯಾಮೇಜ್ ಆಯಿತು ಅಂದ್ರೆ ನಿಮಗೆ ಇನ್ಶೂರೆನ್ಸ್ ಕೂಡ ಕ್ಲೈಮ್ ಆಗಲ್ಲ. ಇದನ್ನ ನಾನು ಹೇಳ್ತಿಲ್ಲ, ಇನ್ಶೂರೆನ್ಸ್ ಕಂಪನಿ ಅವರೇ ಹೇಳ್ತಿದ್ದಾರೆ. ನೋಡಿ, ನಿಮ್ಮ ವೆಹಿಕಲ್ ಏನಾದರೂ E20 ಕಂಪ್ಯಾಟಬಲ್ ಇಲ್ಲದೆ ಇದ್ದು ನೀವು E20 ಫ್ಯೂಯಲ್ ನ ಯೂಸ್ ಮಾಡಿ ನಿಮ್ಮ ಇಂಜಿನ್ ಏನಾದರೂ ಡ್ಯಾಮೇಜ್ ಆಯಿತು ಅಂದ್ರೆ ನೀವು ಇಂಜಿನ್ ಪ್ರೊಟೆಕ್ಷನ್ ಕವರ್ ನ ತಗೊಂಡಿದ್ರು ಕೂಡ ನಿಮ್ಮ ಇನ್ಶೂರೆನ್ಸ್ ಕ್ಲೈಮ್ ರಿಜೆಕ್ಟ್ ಆಗುತ್ತೆ. ಯಾಕಂದ್ರೆ ಇನ್ಶೂರೆನ್ಸ್ ಕಂಪನಿ ಪ್ರಕಾರ ಇದು ರಾಂಗ್ ಫ್ಯೂಯಲ್ ಯೂಸ್ ಅಂಡರ್ ಅಲ್ಲಿ ಬರುತ್ತೆ. ಇದ್ರ ಬಗ್ಗೆ ನಿಮಗೆ ಮುಂಚೆ ಗೊತ್ತಿರಲಿಲ್ಲ ಅಂತ ನೀವು ಹೇಳಿದ್ರು ಕೂಡ ಇನ್ಶೂರೆನ್ಸ್ ಕಂಪನಿ ಅವರು ಕೇಳದೇ ಇಲ್ಲ. ಆದ್ರೆ ನಿಮ್ಮ ಹತ್ರ ಇರೋ ವೆಹಿಕಲ್ E20 ಫ್ಯೂಯಲ್ ಕಂಪ್ಯಾಟಬಲ್ ಇದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡೋದು ಅಂದ್ರೆ 2023 ಇಂದ ಮ್ಯಾನುಫ್ಯಾಕ್ಚರ್ ಆಗಿರೋ ಎಲ್ಲಾ ವೆಹಿಕಲ್ಗಳು E20 ಫ್ಯೂಯಲ್ ಕಂಪ್ಯಾಟಬಲ್ ಇರುತ್ತೆ. ಆದ್ರೆ ಅಕಸ್ಮಾತ್ ನಿಮ್ಮ ವೆಹಿಕಲ್ ಏನಾದರೂ ಅದಕ್ಕಿಂತ ಮುಂಚೆ ಮ್ಯಾನುಫ್ಯಾಕ್ಚರ್ ಆಗಿದ್ರೆ ನೀವು ಸರ್ವಿಸ್ ಸ್ಟೇಷನ್ ಅಲ್ಲಿ ಹೋಗಿ ಚೆಕ್ ಮಾಡಿಸ್ಕೋಬಹುದು. ವಿಡಿಯೋ ತುಂಬಾ ಯೂಸ್ಫುಲ್ ಇದೆ, ಆದಷ್ಟು ಶೇರ್ ಮಾಡಿ.